ಹಾಯ್ ಹಲೋ ಫ್ರೆಂಡ್ಸ್, ಇದು ಫೋಟೆಕ್ಸ್ ಬ್ಲೌಸು ವಿತ್ ಕ್ರಾಸ್ ಬೆಲ್ಟ್. ಸೊ ನಾನು ಪ್ರೀವಿಯಸ್ಲಿ ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಸೇಮ್ ಫೋಟೆಕ್ಸ್ ಬ್ಲೌಸ್ದು. ಇದು ಕೂಡ ಅದೇ ರಿಲೇಟೆಡ್. ಆದರೆ ಈಗ ಹೆಚ್ಚು ಬ್ಲೌಸಸ್ಗೆ ಒಂದು ಸೈಡೇ ಬಾರ್ಡ್ರ್ ಬರ್ತಾಯಿದೆ, ಸ್ಲೀವ್ಸ್ಗೆ ಅಷ್ಟೇ. ಸೊ ಅದರಲ್ಲೇ ಸ್ವಲ್ಪ ಬಾರ್ಡ್ರ್ ಉಳಿಸ್ಕೊಂಡು ನಾವು ಬ್ಯಾಕ್ ಡಿಸೈನ್ ಹೇಗೆ ಮಾಡೋದು ಅಂತ ಇದೊಂದು ವಿಡಿಯೋ ಇದೆ. ಸೊ ಫಸ್ಟ್ ಇದರಲ್ಲಿ ನಾನು ಕ್ರಾಸ್ ಬೆಲ್ಟ್ಸ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಒಂದು ರೈಟು ಒಂದು ಲೆಫ್ಟು. ಯಾವಾಗಲೂ ಮಾಡೋವಾಗ ಫ್ರೇಸಿಂಗ್ ಕರೆಕ್ಟಾಗಿ ಇಟ್ಕೊಳ್ಳಿ, ಇಲ್ಲಾಂದರೆ ಎರಡೂ ಒಂದೇ ಕಡೆ ಆಗೋ ಚಾನ್ಸಸ್ ಇರುತ್ತೆ. ಅದೇ ಥರ ಫ್ರಂಟ್ ನೆಕ್ ಏನಿದೆ ಸ್ಟಿಚಿಂಗ್ ನಾನು ಟರ್ನ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಂತಂದರೆ ಕ್ಯಾನ್ವಾಸ್ ಹಾಕ್ಕೋಬೋದು, ಬಟ್ ನನಗೆ ಮೇನ್ ಫ್ಯಾಬ್ರಿಕ್ಕು ಪ್ಲಸ್ ಲೈನಿಂಗ್ ಸ್ಟಿಫ್ ಇರೋದ್ರಿಂದ ನಾನು ಕ್ಯಾನ್ವಾಸ್ ಪ್ರಿಫರ್ ಮಾಡಿಲ್ಲ. ನಾನು ಡೈರೆಕ್ಟ್ ಆಗೇ ರೊಟೇಟ್ ಮಾಡ್ತಾ ಇದ್ದೀನಿ. ಸೊ ಕಚ್ಕೊಟ್ಟಾಗ ನಿಮ್ಗೆ ಏನಾಗುತ್ತೆ, ನೆಕ್ ಫಿನಿಶಿಂಗ್ ರೊಟೇಷನಲ್ಲಿ ನೀಟಾಗಿ ಬರುತ್ತೆ. ಸೊ ನಿಮಗೆ ಒಂದು ಸತಿ ಲೈನಿಂಗ್ ಅಟ್ಯಾಚ್ ಮಾಡಿದ ಮೇಲೆ ಬೇಕಂದರೆ ಒಂದು ಸತಿ ಪ್ರೆಸ್ ಮಾಡ್ಕೊಳ್ಳಿ. ಐರನ್ ಮಾಡಿದಾಗ ಕೂಡ ನಿಮಗೆ ಸ್ಟಿಫ್ನೆಸ್ ನೀಟಾಗಿ ಬಂದುಬಿಡುತ್ತೆ. ಸೊ ಎಲ್ಲಿ ಫೋಲ್ಡ್ ಆಗಲಾರ್ದಂಗೆ ನೆಕ್ ಫಿನಿಶಿಂಗ್ ಏನಿದೆಯಲ್ಲ ಒಂದು ಕೂಡ ಡಿಫ್ರೆನ್ಸ್ ಕೊಟ್ಟು ಆಮೇಲೆ ಟರ್ನಿಂಗ್ ಸೆಮೆನ್ಸ್ ಹಾಕಿ ನಾನು ಲೈನಿಂಗ್ ಪಾರ್ಟ್ನ ಕಂಪ್ಲೀಟಾಗಿ ಲಾಕ್ ಮಾಡಿಕೊಂಡು ಅದರದ್ದು ಏನು ಎಕ್ಸ್ಟ್ರಾ ಇರುತ್ತೆ ಅದನ್ನು ಕಟ್ ಮಾಡಿಕೊಂಡು ನೀಟಾಗಿ ಟಕ್ಸ್ ಫ್ರೇಸಿಂಗ್ ಮಾಡಿಕೊಂಡು ಮಾಡೋದು. ಸೊ ಈಗ ಈ ಬ್ಲೌಸಲ್ಲಿ ನಿಮಗೆ ಏನು ಡಿಫ್ರೆನ್ಸ್ ಅಂತಂತಂದರೆ, ಒಂದು ನೆಕ್ಕದು ತೋರಿಸಿದ್ದೇನೆ, ಆಮೇಲೆ ಕಟ್ಟಿಂಗ್ ಟ್ಯುಟೋರಿಯಲ್ ಏನಿದೆಯಲ್ಲ ಇನ್ನೊಂದು ಸತಿ ನೀಟಾಗಿ ಅಪ್ಲೋಡ್ ಮಾಡಿದ್ದೇನೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ಥರ ಮೆಜರ್ಮೆಂಟ್ಸ್ ತೊಗೋಬೇಕು, ಆಮೇಲೆ ಯಾವ ಥರ ಕಟ್ಟಿಂಗ್ ಮಾಡಬೇಕು ಅಂತ ಅದೊಂದು ಅಪ್ಲೋಡ್ ಮಾಡ್ತೇನೆ ಹತ್ತಿರದಲ್ಲೇ. ಸೊ ಈಗ ನನಗೆ ಎರಡು ಫ್ರಂಟ್ ರೆಡಿ ಆಗಿದೆ, ರೈಟ್ ಮತ್ತು ಲೆಫ್ಟು. ನಾನು ಟಕ್ಸ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 3.5 ಒಂದು 2.5, ಆಮೇಲೆ 4.5 ಅಂದರೆ 1 ಇಂಚ್ ಗ್ಯಾಪಿಂಗಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಆಮೇಲೆ 2.5 ಮೇಲೆ ಒಂದು 1/2 ಇಂಚ್ ಗ್ಯಾಪ್ ಇಟ್ಕೊಂಡು ಆ ಕಡೆ ಈ ಕಡೆ 1.5 ಮಾರ್ಕ್ ಮಾಡಿದ್ದೇನೆ. ಸೊ ಮೇಲೆ ಕ್ರಾಸ್ಗೆ 2.5. ಸೊ ಅದನ್ನು ಈ ಕಡೆ ನಾನು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾವಾಗಲೂ ನೀವು ಟಕ್ಸ್ ಸ್ಟಿಚ್ ಮಾಡೋವಾಗಲ ಫಸ್ಟ್ ಸ್ಟ್ರೈಟ್ ಸೈಡಲ್ಲಿ ಹಾಕ್ಕೊಂಬಿಡಿ, ನಿಮಗೆ ಗ್ರಿಪ್ ನೀಟಾಗಿ ಕೊಡುತ್ತೆ, ಕಪ್ ನೀಟಾಗಿ ಬರುತ್ತೆ. ಸೊ ಒಂದು ಕೂಡ ಡಿಫ್ರೆನ್ಸ್ ಏನಿದೆಯಲ್ಲ, ಒಂದು ಕೂಡ ಡಿಫ್ರೆನ್ಸ್ ಸ್ಟಿಚಿಂಗ್ ಹಾಕಿ ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ಆ ಥರ. ಸೊ ಇದು ಫ್ರಂಟ್ ಟಕ್ಸ್, ಸೆಂಟ್ರ್ ಟಕ್ಸ್ ಇದು, ಆಮೇಲೆ ಕ್ರಾಸ್ ಆಮ್ ಹೋಲ್ ಹತ್ರ ಬರುತ್ತೆ ಇದು ಟಕ್ಸ್. ಸೊ ಇದೇ ಥರ ಮಾಡಿಕೊಂಡು ಇನ್ನೊಂದು ಪಾರ್ಟ್ ಕೂಡ. ಸೊ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದಿರುತ್ತೆ. ನೀವು ಯಾವುದೇ ಟಕ್ಸ್ ಹಾಕೋವಾಗ ಮೇನ್ ಪಾಯಿಂಟ್ ರಫಿಂಗಲ್ಲಿ, ಎಡ್ಜ್ ಪಾಯಿಂಟಲ್ಲಿ ರಫಿಂಗ್ ಮಾಡೋಕ್ಕಿಂತ ನೀವು ಸ್ವಲ್ಪ ಉದ್ದ ಕೊಟ್ಕೊಂಡ್ರೆ ನಿಮಗೆ ಕಪ್ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಸೊ ಈ ಥರ ಮಾಡ್ಬೋದು ನೀವು. ಟಕ್ಸ್ ಪಾರ್ಟ್ ಆದಮೇಲೆ ಕ್ರಾಸ್ ಬೆಲ್ಟು ರೈಟ್ ಟು ಲೆಫ್ಟ್ ಆದಮೇಲೆ ಹುಕ್ಸ್ ಪಟ್ಟಿ, ಕಾಜು ಪಟ್ಟಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ಇದರಲ್ಲಿ ನಾನು ತೋರಿಸಿಲ್ಲ. ಸೊ ಹುಕ್ಸ್ ಪಟ್ಟಿಗೆ ನೀವು 2 ಇಂಚ್ ತೊಗೋಬೋದು, 1 ಇಂಚ್ ಹುಕ್ಸ್ ಪಟ್ಟಿಗೆ ತೊಗೋಬೋದು. ಲೂಪ್ ಪಟ್ಟಿಗೆ ಏನಿದೆಲ್ಲ 2 ಇಂಚ್ ಬಟ್ಟೆ ತೊಗೊಂಡು ನೀವು ರೊಟೇಷನ್ ಮಾಡಬೇಕಾಗತ್ತೆ. ನಿಮ್ಗೆ ಅದೇನಾದರೂ ಬೇಕು ಅಂತಂದರೆ ಪ್ರೀವಿಯಸ್ ವೀಡಿಯೋದಲ್ಲಿ ಚೆಕ್ ಮಾಡ್ಕೊಳ್ಳಿ ಒಮ್ಮೆ. ಸೊ ಇದು ಕ್ರಾಸ್ ಬೆಲ್ಟ್ ಹಚ್ಚುವಾಗ ನೀವು ಸ್ಟಾರ್ಟಿಂಗಲ್ಲಿ ಒಂದು 1/4 ಇಂಚಷ್ಟು ಮುಂದೆ ಇಟ್ಕೊಂಡೇ ಹಚ್ಚಿ, ಯಾಕೆಂದರೆ ಕೆಲವು ಫ್ಯಾಬ್ರಿಕ್ಸ್ ಭಾಳ ಡೆಲಿಕೇಟ್ ಇರ್ತವೆ. ನೀವು ಡೈರೆಕ್ಟ್ ಹಚ್ಚೋವಾಗ ಏನಾದರೂ ಜಗ್ಗಿದ್ರಿ, ಬಟ್ಟೆ ಪುಲ್ ಮಾಡಿದ್ರಿ ಅಂತಂತಂದರೆ ಫ್ರಂಟಲ್ಲಿ ನಿಮಗೆ ಮಾರ್ಜಿನಲ್ಲಿ 1/2 ಇಂಚು ಗ್ಯಾಪ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಹಚ್ಚೋವಾಗನೇ ಒಂದು ಸ್ವಲ್ಪ ಬಿಟ್ಟೆ ಹಚ್ಬಿಡಿ. ಸೊ ನೆಕ್ಸ್ಟ್ ಇದು ನಾನು ರೋಲ್ ಮಾಡಿಬಿಟ್ಟು ಒಂದು ಕೂಡ ಡಿಫ್ರೆನ್ಸು ಎಂಡ್ ಮಟ್ಟ ಸೇಮ್ ತೊಗೊಳ್ತೀನಿ. ಇದೇ ಪ್ರೊಸೆಸ್ ಇನ್ನೊಂದು ಸೈಡ್ ಕೂಡ ಕಂಪ್ಲೀಟ್ ಮಾಡಿಕೊಂಡು ಕಚ್ಕೊಟ್ಟು ನೀಟಾಗಿ ರೊಟೇಟ್ ಮಾಡ್ಕೊಳ್ಳಿ. ಐರನ್ನು ಮಾಡೋವಾಗ ಫಸ್ಟ್ ಮೇನ್ ಫ್ಯಾಬ್ರಿಕ್ ಮಾಡಿಬಿಟ್ಟೆ ಕಟ್ಟಿಂಗ್ ಮಾಡಿ. ಇನ್ ಕೇಸ್ ನಿಮಗೆ ಸ್ಟಿಚ್ ಆದಮೇಲೆ ಭಾಳ ಒಂದು ವೇಳೆ ಫೋಲ್ಡಸ್ ಕಾಣಿಸ್ತು ಅಂತಂತಂದರೆ ಮತ್ತೊಮ್ಮೆ ಪ್ರೆಸ್ ಮಾಡಿ, ಇಲ್ಲಾಂತಂದರೆ ಅವಶ್ಯಕತೆ ಇರಲ್ಲ. ಪ್ರೆಸ್ ಮಾಡೋವಾಗ ಕೇರ್ಫುಲ್ಲಾಗಿ ಮಾಡಿ ಅಷ್ಟೇ. ಸೊ ಅದು ಎಕ್ಸ್ಟ್ರಾ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಎರಡೂ ಬ್ಲೌಸಸ್ ಫ್ರಂಟ್ ಪಾರ್ಟ್ ರೆಡಿ ಆದಮೇಲೆ ಬ್ಯಾಕ್ ನೆಕ್ ನಾನು ಈ ಶೇಪ್ ತೊಗೊಂಡಿದ್ದೀನಿ. ಅದೇನು ಪಟ್ಟಿ ಬರುತ್ತಲ್ಲ, ಸೊ ನನಗೆ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಸ್ಲೀವ್ಸಲ್ಲಿ ಬಾರ್ಡರ್ ಲೈನು, ಅದನ್ನು ಅಲ್ಲಿ ನಾನು ಫಿಕ್ಸ್ ಮಾಡ್ತೇನೆ. ಸೊ ಇದು ಕೂಡ ಸೇಮು ಒಂದು ಗೋಡ ಮಾರ್ಜಿನ್ ಕೊಟ್ಟು ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ನೆಕ್ ಫಿನಿಶಿಂಗ್ ಮಾಡ್ಕೊಂಡಿದ್ದೇನೆ. ಸೊ ನನಗಿಷ್ಟು ಸಿಕ್ಕಿದೆ ಬಾರ್ಡರು, ಅದು ಚಿಕ್ಕದಿರೋದ್ರಿಂದ ನನಗೆ ಸಿಕ್ಕಿರೋದೇ ಇಷ್ಟು ಬಾರ್ಡರು. ಸೊ ನಾನು ಕರೆಕ್ಟಾಗಿ ಗ್ಯಾಪಿಂಗಲ್ಲಿ ಪ್ಲೇಸ್ ಮಾಡಿಕೊಂಡು ಅದನ್ನು ಅಲ್ಲಿ ಲಾಕ್ ಮಾಡಿಬಿಡ್ತೇನೆ. ಸೊ ಕರೆಕ್ಟಾಗಿ ನೀವು ನೋಡ್ಕೋಬೇಕು, ಶೇಪ್ ಕರೆಕ್ಟ್ ಇದೆಯಾ, ಅದು ಗ್ಯಾಪಿಂಗ್ ಎಲ್ಲ ಕರೆಕ್ಟ್ ಇದೆಯಾ ಅಂತ. ಸೊ ಒಂದು ಸೆಕ್ಯೂರ್ ಪಿನ್ ಸ್ಟಿಕ್ ಮಾಡಿ ಅದನ್ನು ಲಾಕ್ ಮಾಡಿಬಿಟ್ಟು ಅದಕ್ಕೆ ಈಕ್ವಲ್ ಮ್ಯಾಚ್ ಆಗೋ ಅಂಥ ಒಂದು ಲೇಸ್ ನಾನು ಕಾಂಬಿನೇಟ್ ಮಾಡಿ ಹಾಕ್ತಾಯಿದ್ದೇನೆ ಅಲ್ಲಿ. ಸೊ ಲೇಸ್ ಹಚ್ಚೋವಾಗ ಯಾವಾಗಲೂ ಪುಲ್ ಮಾಡಬೇಡಿ, ಮೇನ್ ಫ್ಯಾಬ್ರಿಕ್ಕು ಪುಲ್ ಮಾಡಬೇಡಿ, ಲೇಸು ಪುಲ್ ಮಾಡಬೇಡಿ, ಲೂಸಾಗಿ ಬಿಟ್ಟು ಹಚ್ಕೊತ ಹೋಗಿ. ಎಂಡಲ್ಲಿ ಬಂದಾಗ ಪಾಯಿಂಟು ಫೋಲ್ಡಿಂಗ್ ಮಾಡಿ ಕೊಡಿ. ಒಂದು ಸ್ವಲ್ಪ ಫೋಲ್ಡ್ ಕ್ರಾಸಾಗಿ ಮಾಡಿ ಕೊಟ್ಟಾಗ ನಿಮಗೆ ನೀಟಾಗಿ ಲೇಸ್ದೇನಿದೆಯಲ್ಲ ನಿಮ್ಮ ನೆಕ್ ಫಿನಿಶಿಂಗ್ ಥರನೇ ಲೇಸ್ ಫಿನಿಶಿಂಗ್ ಕೂಡ ಬಂದುಬಿಡುತ್ತೆ. ಸೊ ನೀವು ಪುಲ್ ಮಾಡಿದಾಗ ಅದು ನೆಕ್ ಏನಾಗುತ್ತೆ, ಹೀಗೆ ಬೆಂಡಾಗೋ ಚಾನ್ಸಸ್ ಇರುತ್ತೆ, ಆಮೇಲೆ ನೀಟಾಗಿ ಬರಲ್ಲ. ಸೊ ನೋಡಲಿಕ್ಕೂ ನೀಟಾಗಿ ಕಾಣಲ್ಲ. ಸೊ ಈ ಥರ ಪಾಯಿಂಟ್ಸ್ ಬಂದಾಗ ಮಾತ್ರ ಒಂದು ಸ್ವಲ್ಪ ಸ್ಲೋ ಆಗಿ
ಅದನ್ನು ಕರೆಕ್ಟಾಗಿ ಪ್ಲೇಸ್ ಮಾಡಿಕೊಂಡು ಪಾಯಿಂಟ್ಸ್ ನೀವು ಎಡ್ಜ್ ಮಟ್ಟ ಫಿನಿಷ್ ಮಾಡ್ಕೋಬೋದು. ಈ ಡಿಸೈನಲ್ಲಿ ನಾನು ಸಿಂಗಲ್ ಲೇಯರೇ ಕೊಟ್ಟಿದ್ದೀನಿ ಲೇಸ್. ನೀವು ಬೇಕು ಅಂತಂದರೆ ಡಬಲ್ಲು ಕೊಡ್ಬೋದು. ಸೊ ಕಸ್ಟಮರ್ ನನಗೆ ಯಾವ ಥರ ರಿಕ್ವೈರ್ಮೆಂಟ್ ಹೇಳ್ತಾರೆ ಆ ಥರ ಮಾಡ್ಬೋದು. ಕೆಲವ್ರು ಲೇಸ್ ಜಾಸ್ತಿ ಹಚ್ಚೋದು ಲೈಕ್ ಮಾಡಲ್ಲ. ಸೊ ಕಸ್ಟಮರ್ ಯಾವ ಥರ ಹೇಳ್ತಾರೆ ನೀವು ಆ ಥರ ಮಾಡ್ಬೋದು. ಸೊ ಕ್ಲೈಂಟ್ ರಿಕ್ವೈರ್ಮೆಂಟ್ ಯಾವಾಗಲೂ ನಾವು ಮೈಂಡಲ್ಲಿ ಇಟ್ಕೋಬೇಕು. ಸೊ ಇದಕ್ಕೆ ನಾನು ಇದರ ಈಕ್ವಲೆಂಟ್ ಡೋರಿ ಒಂದು ರೆಡಿ ಮಾಡಿಕೊಂಡು ಲಾಸ್ಟ್ಗೆ ಹಚ್ತೇನೆ. ಸೊ ಸೆಂಟ್ರಿಗೆ ಟಕ್ಸ್ ಹಾಕ್ಕೋಬೇಕು. ಅದು ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಶೋಲ್ಡರ್ ಸೆಂಟ್ರ್ ಪಾಯಿಂಟ್ 4 ಇಂಚು. ಆಮೇಲೆ ಶೋಲ್ಡರ್ ಜಾಯಿನ್ ಮಾಡಿಕೊಂಡು ಸ್ಲೀವ್ ಪಾರ್ಟ್ ಅಡ್ಜಸ್ಟ್ ಮಾಡಿ. ಇಲ್ಲಿ ನನ್ನ ಶೋಲ್ಡರ್ ಹತ್ರ ನಾವು ಅಟ್ಯಾಚ್ ಮಾಡೋವಾಗ ಸೀದಾನೇ ಮಾಡಿದ್ದೀವಿ. ಸೊ ಅದು ಹೊರಗೆ ಬರಬಾರ್ದು ಅಂತ ಜಸ್ಟ್ ಒಂದು ಲಾಕ್ ಮಾಡ್ಕೊಂಡಿರೋದು. ಸೊ ಸ್ಲೀವ್ಸ್ ಲೆಫ್ಟ್ ಟು ರೈಟ್ ಮತ್ತೆ ನೋಡಿಕೊಂಡು ಯಾವ ಥರ ಯಾವ ಕಡೆ ಯಾವ್ದು ಬರುತ್ತೆ ಅಂತ. ಸೊ ನೆಕ್ ಸೆಂಟ್ರ್ ಪಾಯಿಂಟಿಂದ ಡೌನ್ ತೊಗೊಳ್ಳಿ. ಆಮ್ ಹೋಲ್ ಹತ್ರ ಸೆಂಟ್ರ್ ಪಾಯಿಂಟಿಂದ ಆಮ್ ಹೋಲ್ ಹತ್ರ ಡೌನ್ ತೊಗೊಂಡ್ರಿ ಅಂತಂತಂದರೆ ನಿಮಗೆ ಕರೆಕ್ಟಾಗಿ ಬಂದುಬಿಡುತ್ತೆ. ಯಾವುದೇ ರೀತಿ ಪ್ರಾಬ್ಲಮ್ ಆಗಲಿ ಕಿರಿಕಿರಿ ಆಗಲಿ ಇರಲ್ಲ ನಿಮಗೆ ಫಿನಿಷಿಂಗ್ ಮಾಡೋವಾಗ. ಸೊ ಇದೆಲ್ಲ ಮಾಡ್ಕೊಂಡ್ಮೇಲೆ ಒಮ್ಮೆ ನೀವು ಫ್ರಂಟ್ ಟು ಬ್ಯಾಕು ಎರಡು ಕಂಪ್ಯಾರಿಸನ್ ನೋಡಿಕೊಂಡು ಈಕ್ವಲ್ ಬಂತು ಅಂತಂತಂದರೆ ಬೆನ್ಪಟ್ಟಿ ಹಚ್ಬಿಡ್ಬೇಕು. ಸೊ ಅದೇ ಥರ ಆ ಸೈಡು ಮಾಡಿ ಫಿನಿಷಿಂಗ್ ಮಾಡೋವಾಗ ಸೀದಾ ಮೇಲೆ ಹಾಕ್ತಾಯಿದ್ದೀನಿ. ಅದು ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ, ಫಿನಿಷಿಂಗ್ ವಿಡಿಯೋ. ಒಂದು ಸ್ವಲ್ಪ ಪ್ರೀವಿಯಸ್ ವೀಡಿಯೋಸಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದು ಫೈನಲ್ ಲುಕ್ ಬ್ಲೌಸ್ದಿರುತ್ತೆ. ಸೊ ನಾನು ಡೋರಿ ಹಾಕಿಬಿಟ್ಟು ಸ್ಲೀವ್ಸ್ ಹಚ್ಚಿ ಈ ಥರ ಏನೋ ಒಂದು ಡಿಸೈನ್ ಸಿಂಪಲಲ್ಲಿ ಮಾಡಿರೋದು. ಸೊ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವೀಡಿಯೋಸ್ಗೆ ಲೂಪಲ್ಲಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.